ಸೊ ಫೈನಲಿ ಪಾಂಡಿಚೇರಿಗೆ ಬಂದಿದ್ದೀವಿ. ಪಾಂಡಿಚೇರಿಗೆ ಬಂದು ರೂಮ್ ಬುಕ್ ಮಾಡಿದ್ವಿ. ರೂಮ್ ಮಾತ್ರ ಚೆನ್ನಾಗಿದೆ, ಮಾತ್ರ ಸಕ್ಕತ್ತಾಗಿದೆ ಪಾಂಡಿಚೇರಿ. ಮಾತ್ರ ಸಕ್ಕತ್ತಾಗಿದೆ, ತೋರಿಸ್ತೀನಿ ಬನ್ನಿ ರೂಮ್. ಲೇಡೀಸ್ ಇದ್ದಾರೆ. ರೂಮ್ ನಂಬರ್ ಬಂದು 104. ಪಕ್ಕದಲ್ಲಿ ಹುಡುಗಿರಿದ್ದಾರೆ ಗುರು. ನೋಡಿ, ಎ ಸಿ ಇದೆ, ಫ್ಯಾನ್ ಇದೆ. ಸಖತ್ ಟಿವಿ ಇದೆ, ಬಟ್ ಅದ್ ಕೆಲಸ ಮಾಡುತ್ತೆ ಇರೋ ಗೊತ್ತಿಲ್ಲ. ಫೋನಲ್ಲೇ ಚಾರ್ಜ್ ಹಾಕ್ಬಿಟ್ಟು ಎಲ್ಲ ಮಡಗಿದೀವಿ. ಯಾರ ಫೋನ್ ಎತ್ಕೊಂಡು ಹೋಗಿರೋದು? ನೋ ಬ್ಯಾಟ್ರಿ, ಚಾರ್ಜ್ ಹಾಕ್ಬಿಟ್ಟು ಎಲ್ಲ ಮಾಡಬೇಕು. ಬೆಡ್ ಮಾತ್ರ ಅಲ್ಟಿ. ಹಂಗೆ ಮಲ್ಕೊಟ್ರೆ ನಿದ್ದೆ ಮಾಡ್ಬಿಡೋಣ. ನಮ್ ಡೈರೆಕ್ಟ್ ಗಜ್ಮನೆ ಅಷ್ಟು ಇದಿದೆ. ಸರಿ ಬಾ, ಹಂಗೆ ಸರಿಕೋ. ಚೆನ್ನಾಗಿದೆ. ಏನ್ ಡೈಲಾಗ್ ಹೊಡಿ? ದುಡ್ಡು ಕೆಲಸ ಡೈಲಿ ಇದ್ದೇ ಇರುತ್ತೆ. ಎಲ್ಲ ನೀನು ದುಡ್ಡು ಮಾಡ್ಬಿಟ್ಟು ಎಂಜಾಯ್ ಮಾಡೋದಲ್ಲ. ದುಡ್ಡು ಏನಾರ ಸಾಲ ಮಾಡ್ಕೊಂಡ್ರು ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಬೇಕು. ಆ ತರ ಇರ್ಬೇಕು. ನಾವು ಜೀವನ ಅರ್ದು ಊರ್ ಬಾಗ್ಲಾಗಿದ್ರು ಎಂಜಾಯ್ ಮಾಡೋದು ಮಾತ್ರ ಬಿಡಲ್ಲ. ನೋಡಿದ್ರ, ಇದೇ ನಮ್ ಪಾಲಿಸಿ. ಎಂಜಾಯ್ಮೆಂಟ್ ಇರಬೇಕು. ನಿಜಾನೇ. ಬನ್ನಿ, ಪಕ್ಕದ ರೂಮಲ್ಲಿ ಹುಡುಗಿನ ಎದುರು ತೋರಿಸ್ತೀನಿ. ನೋಡಕ್ಕೆ ತ್ರಿಪುರ ಸುಂದರಿ ತರ ಇರ್ಬೇಕು. ತ್ರಿಪುರ ಸುಂದರಿನಾ? ಅವರು ಡೋರ್ ಲಾಕ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ರೂಮಲ್ಲಿ ಇರೋದು. ಆಚೆ ವ್ಯೂ ನೋಡಿದ್ರೆ ಎಲ್ಲ ದೀಪಾವಳಿ ಆಚರಿಸಿದ್ದಾರೆ. ಫುಲ್ಲು ಎಲ್ಲ ದೀಪಾವಳಿ. ನಮ್ಮ ಟಿಡಿ ಅಲ್ಲಿದೆ ನೋಡಿ, ಅದು ಫುಲ್ ಎಲ್ಲ ದೀಪಾವಳಿ ಆಚರಿಸಿದ್ದಾರೆ. ಸೌಂಡ್ ಗೊತ್ತಾಗಲ್ಲ. ಆಚೆ ಹೋಗಿ ತೋರಿಸ್ತೀನಿ. ರೂಮ್ ಮಾತ್ರ ಅದು ಚೆನ್ನಾಗಿದೆ. ಇನ್ನೂ 2 ರೂಮ್ ಇತ್ತು, ತೋರಿಸ್ತೀನಿ ಬನ್ನಿ. ಅಲ್ಲೊಂದು ಆಂಟಿ ಹೊಂಟಿದೆ ನಾವು. ಇನ್ನೊಂದು 2 ರೂಮ್, ಅದು ಚೆನ್ನಾಗಿದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇದು 2ನೇ ರೂಮ್. ವಾಶ್ರೂಮ್ ಎಲ್ಲ ಚೆನ್ನಾಗಿದೆ. ಎ ಸಿ ವರ್ಕ್ ಆಗಲ್ಲ, ಬಿಟ್ಟಿದ್ರೆ ನಮ್ಮಲ್ಲಿ ಎ ಸಿ ವರ್ಕ್ ಆಗಲ್ಲ. 104 ನಮ್ದು, 105 ಹೆಂಗರು ಇದು ಕಾರ್ಡ್ ಹಾಕಿದ್ರೆ ಮಾತ್ರ ಇದಾನ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಟೆಕ್ನಾಲಜಿಯಾ? ಸರಿ, ನೆಕ್ಸ್ಟ್ ಪಾಂಡಿಚೇರಿಲಿ ಇಲ್ಲಿಂದ ಸಾಕಷ್ಟು ಪ್ಲೇಸ್ಗಳಿದೆ, ನೋಡ್ಕೊ ಬರ್ತೀವಿ. ನೋಡ್ಕೊಂಡು ನಿಮಗೂ ತೋರಿಸ್ತೀವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚಂಡಿ ಹಾಯ್ ಮಾಡು, ಹ್ಯಾಂಡ್ ಶೇಕ್ ಮಾಡು. ನೀನು ನಿಂದೆ ಹೈಲೈಟ್ ಆಗಿ ನಿಂದೆ ಕಾಣಿಸೋದು ನೋಡ್ಕೊ. ಲೆಕ್ಕ ಮಾಡ್ಕೊಳ್ಳಿ. ನಾನು ಎಡಿಟ್ ಮಾಡೋದ್ರಲ್ಲಿ ನೀನು ತೆಗೆದು ಹಾಕ್ತೀನಿ. ನಿನ್ನೆ ತೆಗೆದು ಹಾಕೋದು, ಸರಿನಾ? ಇದು ಕಾರ್ಡು ಸ್ಪೆಷಾಲಿಟಿ ಏನಂದ್ರೆ, ಹಿಂಗ್ ಓಪನ್ ಮಾಡಿದ್ರೆ ಆನ್ ಆಗಲ್ವಾ? ಈ ತರ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅದ್ರಲ್ಲಿತ್ತು ಎಲ್ಲ ಆಗಲ್ವಾ? ಇದ್ರಲ್ಲಿ ಟೆಕ್ನಾಲಜಿ ಇಲ್ಲ, ಅದ್ರಲ್ಲಿ ಟೆಕ್ನಾಲಜಿ ಇದೆ. ಚೆನ್ನಾಗಿದೆ ಮಾತ್ರ ರೂಮ್, ಸಾಕಾಗಿದೆ.
ಇಷ್ಟ ಆಯ್ತು. ಡೋರ್ ಲಾಕ್ ಮಾಡ್ಬಿಟ್ಟು ಇವಾಗ ಹೊರಗಡೆ ಸುತ್ತಳೋಣ ಅಂತ ಹೋಗ್ತಾ ಇದೀವಿ. ನೋಡೋಣ ರೆಡಿ ರೆಡಿ ಎಲ್ಲ ಹಾಯ್ ಮಾಡ್ಬಿಡ್ರಿ ಒಂದ್ಸತಿ. ನಮಸ್ತೆ ಸರ್. ಹಾಯ್ ಮಾಡ್ರಪ್ಪ, ಬ್ಲಾಗ್ ಅಲ್ಲಿ ಇದೀರ, ಹಾಲ್ ಮಾಡ್ರು. ಹಾಯ್ ಕಾಣಿಸೋದಿಲ್ಲ ಬಟ್ ಹಾಯ್ ಮಾಡ್ತಾರೆ, ಕಾಣಿಸ್ತಾರೆ. ನಡಿ ಊಟ ಮಾಡಕ್ಕೆ ಬೇಕಾಗಿದ್ದೀವಿ. ಬರೀ ಪಟಾಕಿ ಸೌಂಡ್ಗಳು ಕೇಳಿಸಿದೆ ತಮಿಳ್ನಾಡಲ್ಲಿ. ದೀಪಾವಳಿ ಅಂದ್ರೆ ತಮಿಳ್ನಾಡಿನ ದೊಡ್ಡ ಹಬ್ಬ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಈಗ ಹಬ್ಬದ ದಿವಸ ನಾನ್ ವೆಜ್ ಹುಡುಕ್ಬೇಕಂದ್ರೆ ತುಂಬಾ ಕಷ್ಟ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಪಟಾಕಿ ಸೌಂಡ್ಗಳೇ ಜಾಸ್ತಿ ಆಗುತ್ತೆ. ಏನ್ ಮಾಡೋದು? ಹಾ, ನನ್ನ ಹತ್ರ ಕೇಳಿಸೋದಲ್ಲ. ಇಲ್ಲಿ ನೋಡಿ ಗಾಯ್ಸ್, ಬಾಟ್ಲುಗಳೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟು ನೋಡಿ ಬಾರ್ಗಳು ತೋರಿಸ್ಬಾರ್ದು, ತೋರಿಸ್ತಾ ಇದೀನಿ. ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕುಡಿಯಲ್ಲ, ನಮಗೆ ಹೊಟ್ಟೆ ಬೇರೆ ಇದೆ. ಫಸ್ಟ್ ಊಟ ಮಾಡಬೇಕು. ಅದು ಬೇರೆ ಏನು ಬೇಕು ಪ್ರಕಾರ ಮಾಡ್ಕೊಳ್ಳಿ. ನನಗೆ ಹೊಟ್ಟೆ ಊಟ ಬೇಕು. ವೆಜ್ ಆದ್ರೂ ಸರಿ, ನಾನ್ ವೆಜ್ ಆದ್ರೂ ಸರಿ. ಅಂದ್ಬಿಟ್ಟು ಸರಿ ನೋಡೋಣ ಮುಂದೆ ಯಾವುದೋ ಹೋಗ್ತಿದೆ. ಸೊ ಗೈಸ್, ಊಟ ಮಾಡ್ಕೊಂಡು ಬಂದಾಯ್ತು. ಈಗ ರೂಮಲ್ಲಿ ಮಲ್ಕೊಳ್ಳೋಬೇಕು. ಬೇಗ ಬನ್ನಿ ಗುರುಜಿ, ಕಾಯ್ತಾ ಇದ್ದೇನೆ ನಾನು. ಈಗ ಬೆಳಗ್ಗೆ ಎದ್ದು ತಿಕ್ಕ ಪಾಂಡಿಚೇರಿ ಎಲ್ಲ ರೌಂಡ್ ಹಾಕ್ಬೇಕು, ಬೀಚ್ಗೆಲ್ಲ ಹೋಗ್ಬೇಕು. ಜಸ್ಟ್ ಮಲ್ಕೋಬೇಕಷ್ಟೇ. ನೋಡೋಣ, ಮಲ್ಕೊಳ್ಳೋಣ. ಸೊ ರೂಮಿಂದ ಬಂದಿದ್ದೀವಿ ಪಾಂಡಿಚೇರಿ ಇರುವಂತಹ ರಾಕ್ ಬೀಚ್ ಅಂತ. ಇದು ಚೆನ್ನಾಗಿದೆ. ಮಳೆ ಬೇರೆ ಇದೆ, ಹೆವಿ ಮಳೆ. ಅಲೆ ಮಾತ್ರ ಸಖತ್ತಾಗಿ ಹೊಡಿತಿದೆ. ರಾಕ್ ಬೀಚ್ ಅಂತ ಇದು. ರಾಕ್ ಬೀಚ್ ಅಂತ. ಸಮುದ್ರ ಎಷ್ಟು ಆಳ ಇದೆ? ಏನು ಆಳ ತಿಳಿದೇನೆ ಆಳೋದಕ್ಕೆ ಸಾಧ್ಯ ಇಲ್ಲ. ಇಳಿದಾಡದೆ ಬಿಡೋಣ. ಚೆನ್ನಾಗಿದೆ. ಚೆನ್ನಾಗಿದೆ ಬಟ್ ಅಲೆಗಳು ಹಂಗೆ ಹೊಡಿತಾವೆ. ರಾಕ್ ಬೀಚ್ ಅಂತ ಅಲೆ ಹೆಂಗ್ ಹೊಡಿತಿದೆ. ಎಲ್ರು ಒಂದ್ ಹಾಯ್ ಮಾಡ್ರಪ್ಪ. ಅಣ್ಣ ನೀವು ವಿಡಿಯೋ ಮಾಡ್ತಾರ, ನಮ್ಮ ಮಮ್ಮಿ ಬೈಲತ್ತಾರ. ಮತ್ ನೋಡ್ರಿ, ನಮ್ಮ ಮಮ್ಮಿಗೆ ಹೋಯ್ತು ನೋಡ್ರಿ. ಅಲ್ಲಿ ಹೋಗ್ಬೋದೋ ಏನೋ ಒಂದು ಗೊತ್ತಿಲ್ಲ, ಬಟ್ ಅಲ್ಲಿ ಇದಾರ ಅನ್ಸುತ್ತೆ. ಅಲ್ಲಿ ಇಲ್ಲ, ಅಲ್ಲಿ ಯಾರು ಇಲ್ಲ. ಎಲ್ಲ ನೋಡಿ ಮನೆಗಳೆಲ್ಲ ಕಲರ್ ಡಿಸೈನ್ ಆಗಿದೆ. ಅಲ್ಲಿಗೆ ಹೋಗ್ಬೋದೋ ಇಲ್ಲ ಅಲ್ಲಿಗೆ ಹೋಗ್ಬೋದೋ ಒಂದು ಗೊತ್ತಾಗ್ತಿಲ್ಲ. ಫುಲ್ ಏಕಾಗ ಅವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಒಂದು ಗೊತ್ತಾಗ್ತಿಲ್ಲ. ಅಲೆಗಳಂಗೆ ಹೊಡಿತಿದೆ, ಸೌಂಡ್ ಕೇಳಕ್ ನಮ್ಗೆ. ಆದ್ರೂ ಚೆನ್ನಾಗಿದೆ. ಒಂದಷ್ಟು ಫೋಟೋಗಳು ತಗೊಂಡು ವಿಡಿಯೋಗಳು ಮಾಡ್ಕೊಂತೀನಿ. ಚೆನ್ನಾಗಿದೆ, ನೋಡಿ ಕಮೆಂಟ್ ಮಾಡಿ. ಸಣ್ಣ ಫೋನ್ ಇಸ್ಕೊಳ್ಳೋ. ಓಯ್, ಸೊ ಈಗ ಪ್ಯಾರಡೈಸ್ ಅನ್ನೋ ಬೋಟಿಂಗ್ಗೆ ಹೋಗೋಕ್ಕೆ ಎಂಟ್ರಿ ತಗೊತಾ ಇದ್ದೀವಿ.
ಜನ ಜಾಸ್ತಿ ಇದ್ದಾರೆ. ಒಬ್ರಿಗೆ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೂ. ನೋಡೋಣ ನೋಡಿ. ಏನೇನಿದೆ? DJ, ಸಮ್ಮರೀನು, ರೋಪು, ಈವೆಂಟು, ಸ್ಟೆಪ್ಪು, ಇದು ಏನಿದೆ. ಜಸ್ಟ್ ಇಲ್ಲಿ ನಾವು ತರಬೇಕಾದ್ರೆ ಡ್ರಿಂಕ್ಸ್ ಮತ್ತೆ ಫುಡ್ ಅಲ್ಲಿ ನೋಡಿಲ್ಲ. ಇಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸು 75 ಟ್ಯಾಕ್ಸ್, GST 18% ಅಂದರೆ 90 ರೂಪಾಯಿ ಒಬ್ಬರಿಗೆ ಅನಿಸುತ್ತೆ. 90 ನೋಡೋಣ. ಒಳಗಡೆ ಎಲ್ಲ ಕಟ್ಬಿಟ್ಟು ಒಳಗಡೆ ಹೋಗಿ ತೋರಿಸ್ತೀನಿ ಏನು ಅಂತ. ಬೀಚ್ ಮಾತ್ರ ಚೆನ್ನಾಗಿದೆ. ಎಂಟ್ರೆನ್ಸು ಆಗಿದೆ ನೋಡಿ. ಪಾರ್ಕ್ ಇದರು ಎಲ್ಲ ಸಕ್ಕದಾಗಿದೆ. ಆಯ್ ಮಾಡು ಆಯ್ ಮಾಡು ಆಯ್ ಮಾಡ ಹಂಗೆ. ಆಯ್ ಮಾಡಪ್ಪ. ಹಾಯ್ ಹಾಯ್ ಎಲ್ಲ ಆಯ್ ಮಾಡು. ಸ್ಟ್ಯಾಂಡ್ಲಿ ಸ್ಟ್ಯಾಂಡ್ಲಿ ಆಲ್ ದ ಬೆಸ್ಟ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಾಂ ಸಾಕು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಲ್ಲ ಫುಲ್ಲು ಗ್ರೀನರಿ ಇದೆ. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದೆ. ಅಲ್ಲೊಂದು ಫಿಗರ್ ಬರ್ತಿದೆ ನೋಡಿ, ಚೆನ್ನಾಗಿದೆ. ಲೇಡೀಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ. ಬೋಟಿಂಗ್ ನೋಡಿದ್ವಿ, ಸರಿ ಬಂದಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈಗ ಬೀಚ್ಗೆ ಎಂಟ್ರಿ ಕೊಡ್ತಾ ಇದ್ವಿ. ಫುಲ್ಲು ಮರಳು. ಬೀಚ್ ಎಂಟ್ರಿ ಇದನ್ನಾದ್ರೂ ಓಡಿಸ್ಬೇಕು ಗುರು. ಇದನ್ನಾದ್ರೂ ಓಡಿಸಲ್ಲ. 1000 ರೂಪಾಯಿ ಇದನ್ನು. ಅಲೆಗಳೆಲ್ಲ ಹೆಂಗ್ ಬರ್ತಿದೆ. ನಾನು ಪಕ್ಕಾ ಆಕ್ಚುಲಿ ಲೋಕಲ್. ನಾನು ಬೀಚಲ್ಲಿ ಆಟ ಆಡ್ಬೋದಾ? ಮಲ್ಕೊಂಡು ಒದ್ದಾಡ ಎದ್ಬಿಡ. ಸಕ್ಕತ್ತಿದೆ. ಕಪಲ್ಸ್ ಮಾತ್ರ ಸಕ್ಕತ್ ಇದು ಸಕ್ಕತ್ತಿದೆ. ಈಜಕ್ಕಿಲ್ಲ. ಬೀಚ್ ರೂಲ್ಸು ಈಜೋದು ಬೇಡ, ಇದ್ ಕಡೆ ಇದು ಆಡೋದು ಬೇಡ. ಹುಚ್ಚ ಬಾಯಿ ತೆಗ್ದ್ರೆ ನಮ್ಮನ್ ಬರೀ ಕೆಟ್ಟ ಮಾತೆ ಮಾತಾಡ. ಏನ್ ಗುರು ಇದು? ಸುಮ್ಮನೆ ಬೀಚಲ್ಲಿ ನೋಡೋದು ಅಷ್ಟೇನಾ? ಅಲ್ಲಿ ಹೋಗಿ ಬೀಳ್ತಾವ್ರಲ್ಲಿ. ಕೇಳೋಣ ಒಬ್ರಿಗೆ ಎಷ್ಟು. ಒಬ್ಬರು ಪರ್ಸನ್ಗೆ 350 ಅಂತಿದ್ದಾರೆ. ಫೋನ್ ಬಿಡ್ತಾರೆ. ಅದ್ ಬೇರೆ ಭಯ ನನಗೆ. ಅಲ್ಲಿ ನೋಡ ಎಲ್ಲಿ ಗಂಟ ಆಯ್ತದು. ಅದು ನಂಗೂ ಗೊತ್ತಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಟ್ ಇಲ್ಲಿ ಆಕಾಶ ಮೇಲೆ ಏರೋದಿಲ್ಲ ಐತೆ. ಆಕಾಶ ಮೇಲೆ ಏರ್ತಾರಲ್ಲ ಪ್ಯಾರಾಶೂಟ್ ಹಾಕೊಂಡು. ಫ್ಲಾಗ್ ಇದೆ ನೋಡ, ವೈಟ್ ಫ್ಲಾಗ್. ವೈಟ್ ಫ್ಲಾಗ್ ಅಲ್ಲ, ವೈಟ್ ಫ್ಲಾಗ್ ಎಲ್ಲ ಐತಿ ಇಲ್ಲಿ. 1 ಅವರ್ ಎಲ್ಲ ಬೇಕಾದ್ರೆ ಇಲ್ಲೇ ಓಡಾಡ್ಕೋಬೋದಾ? ಅಷ್ಟೇ, ಒಂದೇ ಒಂದು ರೌಂಡ್. ಅಲೆಗಳೇ ಅಲೆಗಳೇ ಏನ್ ನೋಡಿದ್ರಿ, ಸಖತ್ತಿದೆ. ಹೆವಿ ಕಾಸ್ಟ್ಲಿ. ಇಲ್ಲಿಗೆ ಬಂದ್ರೆ ಮಾತ್ರ ಸಖತ್ ಕಾಸ್ಟ್ಲಿ. ನೀನು ಹುಚ್ಚ, ನೀನ್ ಅಲ್ಲೇ ಉಯ್ದಿದ್ರೆ ಅಲ್ಲಿ ಹೋಗ್ಬಿಟ್ಟು ಬಂದ ಅವನು ಆಲ್ರೆಡಿ. ಹೋದ್ರೈತು ಗುರು. ಮನೆ ಹೋಗ್ ಒಂದ್ ಬೀಳ್ತೀನಿ.
ಒಂದು ವಿಡಿಯೋ ಮಾಡ್ಕೊಡು. ನಂದದು ಫೋನು ತಗೋ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ ಅಲ್ಲಿ ಕಡೆ ಅಲ್ಲೋಡ ಅಲ್ಲ ಶಾಂಟ್ಲಿ ಬರ್ಲಿರೋ ಕೊಟ್ಬಿಟ್ಟು 4 ಜನ ಹೋಗಿ ಒಂದು ವಿಡಿಯೋ ಹಿಂಗ್ ಮಾಡ್ತಾರಲ್ಲ ಹಿಂಗ್ ಮಾಡ್ಬಿಟ್ಟು ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಎಲ್ಲ ಫುಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಬೀಚಲ್ಲೆಲ್ಲ ಆಡಿ ಸ್ನಾನ ಎಲ್ಲ ಮಾಡಿದಾಯ್ತು. ಇವ್ರು ವಾಲಿಬಾಲ್ ಆಡ್ಕೊಂಡು ಇಷ್ಟೊತ್ತು ಗಂಟ ನಮಗೆ ಕಾಯಿಸಿ ತಿರ್ಗಾ ವಾಲಿಬಾಲ್ ಆಡ್ಬೇಕು ಅಂತಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಸ್ನಾನ ಮಾಡಿ ಹೋಗೋಣ ಅನ್ನೋದು ಬಿಟ್ಟು ಟೈಮ್ ಬೇರೆ ಆಗ್ತಿದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ನಮ್ಮ ಕೈಲಿ ಆಗ್ತಿಲ್ಲ. ಬೀಚ್ ಮಾತ್ರ ಮಸ್ತಾಗಿದೆ ನೋಡಿ. ಬೀಚ್ಗಳು ಬೀಚಲ್ಲೂ ಆಡ್ತಾರೆ ಲೇಡೀಸು. ಬೀಚ್ ಮಾತ್ರ ಅಲ್ಲಿ ಬ್ಯಾಕ್ಗ್ರೌಂಡ್ ಬೀಚ್ ನೋಡಿ. ಬೀಚಲ್ಲಿ ನೋಡಿ ಫುಲ್ಲು ವೆದರು ಹಂಗೆ ಇದೆ, ಇದೆ. ಮತ್ತೆ ಟೈಮ್ ಆಗೋದು ನಡಿ ಮಾಡ. ಇವರು ಮತ್ತೆ ವಾಲಿಬಾಲ್ ಆಡ್ಬೇಕು ಅಂತಿದ್ದಾರೆ. ಸೊ ನನಗೆ ಇಷ್ಟ ಆಗಿಲ್ಲ. ನನಗೆ ಫಸ್ಟೇ ನೆಗಡಿ, ನೀರಂದರೆ ಆಗಲ್ಲ. ರುಚಿ ಎಲ್ಲ ಗೊತ್ತಿದ್ರು ಸರ್, ನೀವೆಂತ ಮಾತಾಡೋದು. ಬಟ್ ಆದರೂ ಟಿ ಟಿ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ. ಸುಮ್ಮನೆ ಇದು ಮತ್ತೆ ಎಂಟ್ರಿ ಆಗಿದ್ರೆ ಆಗಲ್ಲ. ಬ್ಯಾಂಡ್ ಹೊರಗಡೆ ಹೋಗಕ್ಕೆ ಮೊದಲೇ ನೆಗಡಿ ಆಗಲ್ಲ ನನಗೆ. ಫಸ್ಟ್ ಆಫ್ ಆಲ್ ಬೋಟಿಂಗು, ನೀರು, ಬೀಚಲ್ಲೆಲ್ಲ ಆಡಿ ಸ್ವಲ್ಪ ನೆಗಡಿ ಕಟ್ಕೊಳಂಗೆ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಟಿ ಟಿ ಹತ್ರ ಊಟ ಡ್ರೆಸ್ ಚೇಂಜ್ ಮಾಡೋಣ ಅಂತ ನಮ್ಮ ಟೀಮವ್ರು ಹೇಳಿದ್ರು, ಬೇಡ ಹೋಗ್ಬೇಡ, ಇಲ್ಲಿ ಹೊರಗಡೆ ಹೋದರೆ ಇದು ಇದಾಗ್ಬಿಡುತ್ತೆ, ಮತ್ತೆ ಎಂಟ್ರಿ ಇಲ್ಲ ಅಂದರು. ಸರಿ ಆಯಿತು ನಾನು ಹೋಗ್ತೀನಿ ಅಂದ್ಬಿಟ್ಟು ಬರ್ತಾಯಿದ್ದೀನಿ ನಾನು. ಬೋಟಿಂಗ್ ಎಲ್ಲ ಚೆನ್ನಾಗಿದೆ, ಬಂದು ನೋಡ್ಬೋದು ನೀವೆಲ್ಲ. ನಮ್ಮನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ. ಎಂಟ್ರಿ ಆಗೋಕ್ಕೆ 90 ರೂಪಾಯಿ. ತಿರ್ಗಿ ಇಲ್ಲಿ ನೀವು ಸ್ಕೈ ಡೈವಿಂಗು ಮತ್ತು ಅದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ 300-350 ಒಂದು ಇದಕ್ಕೆ. ಮಿಕ್ಕಿದೆಲ್ಲ ನೀವೇ ನೋಡ್ಕೋಬೇಕು. ಇಲ್ಲಿ ಬರ್ಬೇಕಂದ್ರೆ ಮ್ಯಾಕ್ಸಿಮಮ್ಮು ನೀವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಒಂದು 10,000 ಬರಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ 10,000 ಇಕ್ಕೊಂಬರ್ಬೇಕು ನೋಡಿ. ಬೋಟಿಂಗ್ ಅಲ್ಲೆಲ್ಲ ಹೇಳ್ಕೊಂಡು ಹೋಗ್ತಿದ್ದಾರೆ. ಕಾಣಿಸ್ತಿಲ್ಲ ನಿಮಗೆ? ಮುಂದೆ ಕಾಣಿಸುತ್ತೆ. ಅಲ್ಲಿ ನೋಡಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಚೆನ್ನಾಗಿದೆ. ಸೊ ನನಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಾನೇ ಬರ್ತಾಯಿದ್ದೀನಿ. ನಾವು ಒಳಗಡೆ ಬೇಜಾನಿದೆ, ಸಾಕಷ್ಟು ನೋಡೋದು. ಬಟ್ ನನಗಾಗಲ್ಲ, ಬಟ್ಟೆ ಚೇಂಜ್ ಮಾಡೋದು. ನೋಡೋಣ ಮುಂದೆ. ನಿಮ್ಗೊಂದು ತೋರಿಸ್ಬೇಕು, ಅಲ್ಲಿ ನೋಡಿ ಕಾಮನ ಬಿಲ್ಲು ಕಾಣಿಸ್ತಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬಟ್ ಇಲ್ಲಿ ಬೋಟಿಂಗು ನಡೀತಿದೆ. ಕಾಮನ ಬಿಲ್ ನೋಡಿ. ಚೆನ್ನಾಗಿದೆ. ಮತ್ತ ಅದು ಅಲ್ಲೊಬ್ರು ರೌಂಡ್ ಮಾತ್ರ ಆದರೆ ಒಬ್ಬರಿಗೆ ಜಾಸ್ತಿ 700, 800, 1000 ಆ ಥರ ಹೋಗ್ತದೆ. ನೀವೇನ್ ಬಿಡ್ರಿ ಸೌಕಾರ ಮಂದಿ. ನೀರು ಹೆಂಗಿದೆ ಇಲ್ಲಿ, ಕೆಸರು ನೀರು, ಆ ಕಡೆ ಸಮುದ್ರ ನೀರು ಮಿಕ್ಸ್ ಆಗಲ್ಲ. ನೋಡಿ ಹೇಗೆ ಹೋಗ್ತಿದ್ದಾರೆ. Icon, man, my girl about a 10. I should fuck her in the Benz.